ಇವತ್ತು ಶಿವರಾತ್ರಿ ಹಬ್ಬದ ಸಂಭ್ರಮ ರಾಜ್ಯಾದ್ಯಂತ ಜೋರಾಗಿದೆ. ಶಿವ ದೇವಾಲಯಗಳಿಗೆ ಭಕ್ತರ ದಂಡೆ ಹರಿದು ಬರ್ತಾ ಇದ್ದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿಕೊಳ್ತಿದ್ದಾರೆ. ಶಿವನ ದೇಗುಲಗಳಲ್ಲಿ ಹೋಮ ಹವನ ಪೂಜೆ ಮಾಡಲಾಗ್ತಾ ಇದೆ. ಜಾಗರಣೆ ಪ್ರಯುಕ್ತ ಇಂದು ರಾತ್ರಿ ಶಿವನ ಸ್ಮರಣೆ ಮಾಡೋದಕ್ಕೆ ರಾಜ್ಯದ ಶಿವ ದೇವಸ್ಥಾನದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮೈಸೂರಿನ ತ್ರಿನೇತ್ರ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ರವಿ ಸಾಧ್ಯವಾದರೆ ಅವರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡೋಣ. ದೇಶದಾದ್ಯಂತ ಇವತ್ತು ಶಿವರಾತ್ರಿಯನ್ನು ಬಹಳ ಅದ್ಧೂರಿಯಾಗಿ ಭಕ್ತಿಭಾವದಿಂದ ಆಚರಣೆ ಮಾಡಲಾಗ್ತಾ ಇದೆ. ಬೆಳ್ಳಂಬೆಳಗ್ಗೆಯಿಂದನೇ ದೇವಸ್ಥಾನಗಳಿಗೆ ಭಕ್ತರು ಸಾಗರೋಪಾದಿಯಾಗಿ ಹರಿದು ಬರ್ತಾ ಇರೋದನ್ನು ಕೂಡ ನೋಡ್ಬೋದು. ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷ ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಗುತ್ತೆ. ಜೊತೆಗೆ ಸಂಜೆ ನಂತರದಲ್ಲಿ ವಿಶೇಷವಾದಂಥ ಹೋಮ ಹವನ ಮತ್ತು ಜಾಗರಣೆಗೆ ಜಪಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾರೆ. ಇಡೀ ದೇಶ ಏಕಮಯವಾಗಿ ಆಚರಿಸುವಂಥ ಹಬ್ಬ ಅಂದರೆ ಅದು ಶಿವರಾತ್ರಿಯ ವಿಶೇಷ ಆಚರಣೆ ಅಂತ ಹೇಳಿದರೆ ಜಾಗರಣೆ. ಇವತ್ತಿನ ಮಹಾಶಿವರಾತ್ರಿಯ ಪ್ರಯುಕ್ತ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆ. ರವಿ, ಈಗ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಮೈಸೂರಿನ ತ್ರಿನೇತ್ರ ದೇವಸ್ಥಾನದಲ್ಲಿ ಯಾವ ರೀತಿಯ ವೈಶಿಷ್ಟ್ಯತೆ ಶಿವರಾತ್ರಿ ಹಿನ್ನೆಲೆ? ವಿಜಯ್, ಪ್ರಮುಖವಾಗಿ ಮೈಸೂರಿನ ಅರಮನೆಯ ಅಂಗಳದಲ್ಲೇ ಇರುವಂತಹ ತ್ರಿನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಿದೆ. ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಳಗ್ಗಿನಿಂದಲೂ ಕೂಡ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶಿವನನ್ನ ಪ್ರಾರ್ಥಿಸುವ ಜೊತೆಗೆ ಆರಾಧಿಸ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಈಗಾಗಲೇ ಮುಜರಾಯಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಶ್ರೀ ತ್ರಿನೇಶ್ವರ ಸ್ವಾಮಿಗೆ ಸುಮಾರು 11 kg ತೂಕದ ಚಿನ್ನದ ಕೊಳಗವನ್ನು ತೊಡಿಸುವ ಮೂಲಕ ಇವತ್ತು ವಿಶೇಷ ಅಭಿಷೇಕ ಹಾಗೂ ಪೂಜಾ ಕೈಂಕರ್ಯಗಳನ್ನ ಈಗಷ್ಟೇ ಆರಂಭಿಸಿದ್ದಾರೆ. ಇವತ್ತು ಇಡೀ ದಿನ ರಾತ್ರಿ ಪೂರ್ತಿ ಇಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು, ಜಾಗರಣೆಗಳು, ಹಬ್ಬ ಹರಿದಿನಗಳು ಹಬ್ಬ ನಡೆಯುತ್ತೆ. ಹಬ್ಬದಲ್ಲಿ ವಿಶೇಷವಾಗಿ ವಿಶೇಷ ಅಲಂಕಾರವನ್ನ ಮಾಡುವುದರ ಜೊತೆಗೆ ವಿಶೇಷ ಅಭಿಷೇಕವನ್ನು ಕೂಡ ಮಾಡಲಾಗುತ್ತೆ. ನೀವು ತ್ರಿನೇಶ್ವರ ಸ್ವಾಮಿಯನ್ನ ಅಲಂಕರಿಸುವುದನ್ನ ಗಮನಿಸ್ತಿರ್ಬೋದು. ಇಲ್ಲಿ ಪ್ರಧಾನ ಅರ್ಚಕರಂತಹ ಸ್ಕಂದ ಅವರ ನೇತೃತ್ವದಲ್ಲಿ ಬೆಳಗಿದ್ದಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದ್ವು. ಈಗಾಗಲೇ ಬೆಳಗ್ಗೆ ಅಭಿಷೇಕ ಸೇರಿದಂತೆ ಹಲವು ಪೂಜಾ ಕೈಂಕರ್ಯಗಳು ನಡೆದವು. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸರತಿ ಸಾಲಿನಲ್ಲಿ ನಿಂತು ಬೆಳಗಿನಿಂದಲೂ ಕೂಡ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆಯುವುದರ ಜೊತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.